ವಿಜೃಂಭಣೆಯ ಮೂಗೂರು ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ. ಅದ್ದೂರಿಯಾಗಿ ನಡೆಯಿತು ಬಂಡಿ ಉತ್ಸವ. ಸಾಗರೋಪಾದಿಯಲ್ಲಿ ಹರಿದು ಬಂತು ಭಕ್ತ ಸಮೂಹ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಐತಿಹಾಸಿಕ ಪುರಾಣ ಪ್ರಸಿದ್ಧ ಮೂಗೂರು ಗ್ರಾಮದಲ್ಲಿ ಪ್ರಸಿದ್ಧ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಮಹೋತ್ಸವದ ಮೊದಲ ದಿನವಾದ ಬಂಡಿ ಉತ್ಸವವು ವಿಜೃಂಭಣೆಯಿಂದ ಜರುಗಿದೆ. ರಾಜ್ಯದ ನಾನಾ ಭಾಗಗಳಿಂದ ಹರಿದು ಬಂದಿದ್ದ ಭಕ್ತ ಸಮೂಹ ಅಮ್ಮನವರಿಗೆ ಜೈಕಾರ ಕೂಗುತ್ತಾ ಅದ್ದೂರಿ ಬಂಡಿ ಓಟವನ್ನು ನೋಡಿ ಕಣ್ತುಂಬಿಕೊಂಡರು. ಪುರಾಣ ಪ್ರಸಿದ್ಧ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಮೊದಲ ದಿನ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿದವು. ಅಮ್ಮನವರ ಉತ್ಸವ ಮೂರ್ತಿ ದೇವಾಲಯವನ್ನು ಪ್ರದಕ್ಷಿಣೆ ಹಾಕಿದ ನಂತರ ದೇವಾಲಯದ ಮುಂಭಾಗದ ರುದ್ರಾಕ್ಷಿ ಮಂಟಪಕ್ಕೆ ತಂದು ಪ್ರತಿಷ್ಠಾಪನೆ ಮಾಡಲಾಯಿತು. ನೆರೆದಿದ್ದ ಭಕ್ತರು ಮೊದಲ ಬಂಡಿ ಓಟಕ್ಕೆ ಈಡುಗಾಯಿಯ ಸುರಿಮಳೆಗೈದರು. ಮುಖ್ಯ ಬೀದಿಯ ಮೂಲಕ ಬಂಡಿ ಮಂಟಪದ ಬಳಿ ತಲುಪುತ್ತಿದ್ದಂತೆ ಅಮ್ಮನವರಿಗೆ ಮಹಾಮಂಗಳಾರತಿ ಮಾಡಿ ಬಂಡಿ ಓಟಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬ್ಯಾಡರಹಳ್ಳಿ ಗ್ರಾಮದ ಗ್ರಾಮಸ್ಥರ ಸೇವಾ ಸಮಿತಿ ವತಿಯಿಂದ 36ನೇ ವರ್ಷದ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ತ್ರಿಪುರ ಸುಂದರಿ ಅಮ್ಮನ ಸೇವಾರ್ಥವಾಗಿ ಮದ್ದೂರು ತಾಲೂಕು ಬ್ಯಾಡರಹಳ್ಳಿ ಗ್ರಾಮದ ಜನರು ಹಾಗೂ ಸಾರ್ವಜನಿಕರು, ಅಕ್ಕಪಕ್ಕದ ಗ್ರಾಮಸ್ಥರು, ಇಡೀ ನಮ್ಮ ಮೂಗೂರು ದೇವತೆ ಕುಲದೇವತರ ಬಂಧುಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಸುಮಾರು 35 ವರ್ಷಗಳಿಂದ ನಿರ್ವಹಿಸ್ತಾ ಬಂದಿರ್ತೀವಿ. ಇವತ್ತಿಗೂ ಸಹ ಅನ್ನ ಸಂತರ್ಪಣೆ ಪ್ರತಿಯೊಬ್ಬರು ಬಂದಂಥ ಭಕ್ತಾದಿಗಳಿಗೆ ಎಲ್ಲ ಥರದ್ದು ಸೌಕರ್ಯ ವಹಿಸಿ ನೀರು ಆಗಲಿ ಅನ್ನ ಸಂಬಾರ ಆಗಲಿ ಏನಾದರೂ ಪ್ರತಿಯೊಂದು ಈ 35 ವರ್ಷದ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ದಿವಸಕ್ಕೆ ಒಂದು 6,000ರಿಂದ 7,000 ಜನ, ಟೋಟ್ಲಿ 4 ದಿವಸಕ್ಕೆ 25ರಿಂದ 27,000 ಜನ ಊಟ ಮಾಡ್ತಾ ಇದ್ದಾರೆ. 7 ದಿನ ಸತತವಾಗಿ ಇದು ಮುಂದೆ ಮಾಡೋಗ್ತಾರೆ. ಇಲ್ಲಿ ನಾವು ಮಾಡೋದೇ ಒಂದು ಸೌಭಾಗ್ಯ ಅಥವಾ ತಾಯಿಯ ಕೃಪೆ ಅಥವಾ ತಾಯಿ ಏನೋ ಕೊಟ್ಟಿರುವಂಥ ದಯೆ ಅಂತ ಹೇಳ್ಬೋದು. ಅದರಿಂದ ತಾಯಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಹಿರಿಯರು ಹೇಳಿದಂಥ ರೀತಿಯಲ್ಲಿ ಎಲ್ರಿಗೂ ಒಳ್ಳೇದು ಮಾಡಿ ಆ ದಯೆ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಇನ್ನೂ ಹೆಚ್ಚು ಜನಕ್ಕೆ ಒಳ್ಳೇದಾಗುವಂಥದ್ದನ್ನ ಶಕ್ತಿ ಕೊಟ್ಟು ತಾಯಿ ಒಳ್ಳೇದು ಮಾಡಲಿ ಅಂತ ನಾನು ಕಳ್ಕಳಿಯಾಗಿ ನಮ್ಮ ಹೇಳಿದಂಥ ಹಿರಿಯರು ಹೇಳಿದಂಥ ಮಾಜಿ ಸಚಿವರು ಹಾಗೂ ಸಂಸದರಾದ ಸಿಎಸ್ ಪುಟ್ಟರಾಜುರವರ ಸಹೋದರರಾದ ಚಿಕ್ಕರಾಮಣ್ಣ ಮತ್ತು ಮಾಸ್ಟರ್ ಲಿಂಗಯ್ಯರವರು ಅನ್ನ ಸಂತರ್ಪಣೆ ಕಾರ್ಯವನ್ನು ಆರಂಭಿಸಿದ್ದರು. ಈ ಕಾರ್ಯಕ್ಕೆ ಇದೀಗ ಕೊಡುಗೈ ದಾನಿಗಳು ಕೈ ಜೋಡಿಸಿರುವುದರಿಂದ ಅನ್ನದಾಸೋಹಕ್ಕೆ ಬೇಕಾದ ಆಹಾರ ಪದಾರ್ಥಗಳು ಹಾಗೂ ತರಕಾರಿಗೆ ಬೇಕಾದ ಸಾಮಗ್ರಿಗಳನ್ನು ಸಂಗ್ರಹಿಸಿ ಮೂಗೂರು ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ 4 ದಿನಗಳ ಕಾಲ ಅನ್ನ ಸಂತರ್ಪಣೆ ನಡೆಸಲಾಗುತ್ತಿದೆ. ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜುರವರು ಮೂಗೂರು ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಸೇವಾ ಕಾರ್ಯವನ್ನು ಸಾಂಘಿಕವಾಗಿ ನಿರ್ವಹಿಸುತ್ತಾ ಬರುತ್ತಿದ್ದು, ಅನ್ನ ಸಂತರ್ಪಣೆ ಕಾರ್ಯವನ್ನು ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡಿ ಅಮ್ಮನವರ ಸೇವೆ ಮಾಡುತ್ತಿದ್ದಾರೆಂದು ಬ್ಯಾಡರಹಳ್ಳಿ ಅನ್ನ ಸಂತರ್ಪಣೆ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು. ಮಾಸ್ಟರ್ ಇನ್ನೊಬ್ಬರು ಸಿರಿಗೈ ಅಂತಿದ್ರು, ಅವ್ರ ಮಾರ್ಗದರ್ಶನದಲ್ಲಿ ನಾವು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಜಾತ್ರೆ ಹಾಗೂ ಇತರೆ ದಿನಗಳಲ್ಲಿ ಅಮ್ಮನವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ವಸತಿ ಹಾಗೂ ಮೂಲ ಸೌಕರ್ಯಗಳನ್ನು ಒದಗಿಸುವ ಸದುದ್ದೇಶದಿಂದ ಗ್ರಾಮದಲ್ಲಿ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ದಾನಿಗಳು ಹಾಗೂ ಭಕ್ತರ ನೆರವು ಪಡೆದು ಸುಸಜ್ಜಿತ ವಸತಿ ಗೃಹ ನಿರ್ಮಾಣ ಕಾರ್ಯ ಆರಂಭಿಸಲು ಸಿಎಸ್ ಪುಟ್ಟರಾಜುರವರು ನೀಡಿರುವ ಸಹಕಾರ ಸ್ಮರಣೀಯ ಎಂದು ಗ್ರಾಮಸ್ಥರು ಇದೇ ವೇಳೆ ಸ್ಮರಿಸಿದರು. ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾದ ಪಾಂಡುಪುರ ಕ್ಷೇತ್ರದ ಪುಟ್ಟರಾಜನವರು ನಮ್ಮ ಕಾರ್ಯಕ್ರಮಕ್ಕೆ ತನು ಬನವನ್ನು ಎಲ್ಲ ಥರದ್ದು ಸಹಕಾರ ಕೊಟ್ಟಿರ್ತಾರೆ. ಈ ನಮ್ಮ ಅನ್ನ ಸಂತರ್ಪಣೆ ಮೊದಲಿಂದ ಸ್ಟಾರ್ಟ್ ಮಾಡುತ್ತಾ ಇದ್ದನು ಅವರಿಗೆ ಶ್ಲಾಘಿಸುತ್ತೇವೆ ಅಂತ
ಕರ್ನಾಟಕ ನ್ಯೂಸ್, ಡಿ. ನರಸೀಪುರ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.